ದೊಡ್ಡವರಾಗ ಇವರು ಬಿಜೆಪಿ ಕಾಂಗ್ರೆಸ್ ಮಾತಾಡ್ಬೇಡ್ರಿ. ಬಿಜೆಪಿ ತೊಲಗಿಸಿ ಆಮ್ಯಾಗ ಕರ್ನಾಟಕದಿಂದ ಹೇಳ್ಯಾರ. ಇದು ತಪ್ಪಿದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಯಾರ, ಇವರು ಎಲ್ಲರಿಗೂ ಸಮನಾಗಿ ನೋಡ್ತಾರ. ಜಯಂತಿ ದಿವಸ ಈ ರೀತಿ ಮಾಡಿ ಎಲ್ಲರ ಮನಸ್ಸನ್ನು ಕದಲಿಸೋ ಕೆಲಸ ಮಾಡಕತ್ತಾರೆ ಇವರು. ಎಲ್ಲೋ ಕೆಲವೊಂದು ಜನ ಮಾಡ್ತಾರೆ, ಅದು ಒಳ್ಳೆಯದಲ್ಲ. ನಾವು ಹೇಳ್ತಾ ಇದ್ದೀವಿ, ನೀವು ಮತ ಕೇಳ್ರಿ, ಕಾಂಗ್ರೆಸ್ ಪರವಾಗಿ ಮಾತಾಡ್ರಿ, ಜಯಂತಿ ದಿವಸ ಯಾಕಂದ್ರೆ ಭಾರತ ಅದು ಮಾಡೋದು ಒಳ್ಳೆಯದಲ್ಲ ಅಂತ ಹೇಳ್ತಾ ಇದ್ದೀವಿ. ಅದನ್ನೇ ದೊಡ್ಡದು ಮಾಡಕತ್ತಾರೆ, ಅದು ಒಳ್ಳೆಯದಲ್ಲ. ಅದು ಬಾಬಾ ಸಾಹೇಬ್ರು ಏನು ಹೇಳ್ಯಾರ, ಬಾಬಾ ಸಾಹೇಬ್ರು ಏನು ಮಾಡ್ಯಾರ ದೇಶಕ್ಕೆ, ಇವ್ರು ಕಾಂಗ್ರೆಸ್ಸವ್ರು ಮಾತಾಡ್ತಾರೆ. ಇವತ್ತು ಬಾಬಾ ಸಾಹೇಬ್ ಅಂತ್ಯಕ್ರಿಯೆ ಚಹಾ ಕುಳ್ಳಾರ್ದವ್ರು ಇವರು ಮಾಡ್ತಿರು. ಇವತ್ತು ಬಂದು ಹೇಳಕತ್ತಾರ ಸಾಕಷ್ಟು SC ಅನುದಾನಗಳು ಕಿತ್ಕೊಂಡ್ರು ತಮ್ಮ ಪುಕ್ಷಟಿ ಯೋಜನೆ ಸಲುವಾಗಿ. ಅದನ್ನೆಲ್ಲ ಬಿಟ್ಟರು ಇವರು. ಅದೇ ಕರಪತ್ರ ಅನ್ಸೋದಾತಾರೆ ಇಲ್ಲಿ BJP ವಿರುದ್ಧ. ಆ ಅಂಬೇಡ್ಕರ್ ಜಯಂತಿ ದಿವಸ ಅಂತ ನಾವು ಕೇಳೋದು. ಊಟ ಟೈಮ್ ಮಾಡಲ್ಲ, ನೀವು ಮನೆ ಹೋರಿ, ನಿಮ್ಮ ಮತ ಕೇಳ್ರಿ, ಕಾಂಗ್ರೆಸ್ ಪರವಾಗಿ ಕೇಳ್ರಿ, ನಾವೆಲ್ಲ ಬೇಡತ್ತೀವಿ. ಏನು ಕೆಲಸ ಮಾಡಿ ತೋರ್ಸೋದಾದ್ರೆ ಅವ್ರಿಗೆ ತೋರಿಸಿದ್ರೆ ಒಂದು ಲಿಸ್ಟ್ ಆಗ್ತದೆ, ಅದು ಗೊತ್ತಿಲ್ಲ ಅವ್ರಿಗೆ. ತೋರಿಸಿದ್ರೆ ಒಂದು ಲಿಸ್ಟ್ ಬರ ಆಗ್ತದೆ ಒಂದು ದಿವಸ. ಏನು ನರೇಂದ್ರ ಮೋದಿ ಅವ್ರು ಏನು ಮಾಡ್ಯಾರ, BJP ಸರ್ಕಾರ ಏನು ಮಾಡಿದೆ ಜನರಿಗೆ ಅಂತೇಳಿ. ಇಡೀ ಬಿಜಾಪುರ ನಗರ 25 ವರ್ಷದಿಂದ ಹಾಳಾಗಿ ಹೋಗಿತ್ತು. ಬಸವನಗೌಡರು ಬಂದು ಯತ್ನಾಳವ್ರು ಬಂದ ಮ್ಯಾಗ ಶಾಸಕರಾದ ಮ್ಯಾಗ ಬರೀ ಒಂದು 100 ಕೋಟಿ ರೂಪಾಯಿ ಅನುದಾನ ತೊಗೊಂಬಂದಾರ. ಇವ್ರು ಒಂದು 10 ಲಕ್ಷ ರೂಪಾಯಿ ಕೊಡೋದಾಗಲ್ತು, ಲೈಟ್ ಬಿಲ್ ಕೊಡೋದಾಗಲ್ತು. ಇವ್ರು ಹಣೆವರ್ಗೆ ಎಲ್ಲ ಪುಕ್ಷಟಿ ಯೋಜನೆ ಮಾಡಿ ಹಾಳು ಮಾಡಿಬಿಟ್ರೆ. ಪ್ರೇಮಾನ್ ಬ್ರದರ್ ಮಾನವರ ಪಾಲಿಕೆ ಸದಸ್ಯರು.